ಮಹೇಶ್ ಬಾಬು ಅವರ ತಲೆ ಕೂದಲು ನಿಜ ಅಲ್ಲ ಅಂತೆ ಗೈಸ್. ಅದಕ್ಕೆ ಕೆಲವೊಂದು ಜನರು ಇದಕ್ಕೆ ಒಂದು ಅಭಿಪ್ರಾಯ ನೀಡಿದ್ದಾರೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಯಾವುದೇ ತಪ್ಪು ಮಾಹಿತಿಯನ್ನು ತಿಳಿದುಕೊಳ್ಬೇಡಿ. ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಬಿಡಿ. ಶುರು ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಮಹೇಶ್ ಬಾಬು ಅವರು ಇಂದು ಅಂದರೆ ಆಗಸ್ಟ್ 8ರಂದು 50ನೇ ವಯಸ್ಸಿಗೆ ಕಾಲಿಟ್ಟಿದ್ದಾರೆ. ಈಗಲೂ ಮಹೇಶ್ ಬಾಬು ಅವರು ಹ್ಯಾಂಡ್ಸಮ್ ಆಗಿ ಕಾಣಿಸುತ್ತಾರೆ. ಅವರಿಗೆ 50 ವರ್ಷ ಆಯಿತು ಎಂದರೆ ಯಾರೂ ನಂಬಲ್ಲ. ಮಹೇಶ್ ಬಾಬು ಹುಟ್ಟಿದ್ದು 1975ರಲ್ಲಿ. ಪ್ರತಿ ಚಿತ್ರಕ್ಕೆ ಮಹೇಶ್ ಬಾಬು ಹೇರ್ ಸ್ಟೈಲ್ ಬೇರೆ ಬೇರೆ ರೀತಿ ಇರುತ್ತದೆ. ಅವರದ್ದು ನಿಜವಾದ ಕೂದಲು ಅಥವಾ ಫೇಕ್ ಕೂದಲು ಎನ್ನುವ ಬಗ್ಗೆ ಚರ್ಚೆ ಮೊದಲಿನಿಂದಲೂ ಇವೆ. 1999ರಲ್ಲಿ ಮಹೇಶ್ ಬಾಬು ಹೀರೋ ಆಗಿ ಅಭಿನಯಿಸಿದ ಮೊದಲ ಸಿನಿಮಾ ರಾಜಕುಮಾರುಡು ರಿಲೀಸ್ ಆಯಿತು. ಆ ಬಳಿಕ ಮಹೇಶ್ ಬಾಬು ಸಿನಿಮಾದಿಂದ ಸಿನಿಮಾಗೆ ಹೇರ್ ಸ್ಟೈಲ್ ಬದಲಾಯಿಸಿಕೊಳ್ಳುತ್ತಾ ಬರುತ್ತಿದ್ದಾರೆ. ಈಗ ರಾಜಮೌಳಿ ಸಿನಿಮಾಗಾಗಿ ಉದ್ದನೆಯ ಕೂದಲಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಲುಕ್ ಸಾಕಷ್ಟು ಹೈಲೈಟ್ ಆಗಿದೆ ಎಂದು ಹೇಳಬಹುದು. ಮಹೇಶ್ ಬಾಬು ತಂದೆ ಕೃಷ್ಣ ಅವರ ತಲೆಯಲ್ಲಿ ಕೂದಲು ಇರಲಿಲ್ಲ. ಮಹೇಶ್ ಬಾಬು ಸಹೋದರ ರಮೇಶ್ ಬಾಬು ತಲೆಯಲ್ಲೂ ಕೂದಲು ಇಲ್ಲ. ಅವರ ಇಡೀ ಕುಟುಂಬದಲ್ಲಿ ಕೂದಲು ಉದುರುವಿಕೆ ಸಮಸ್ಯೆ ಇದೆ. ಹಾಗಿದ್ದರೆ ಮಹೇಶ್ ಬಾಬುಗೆ ಮಾತ್ರ ಇಷ್ಟು ಒಳ್ಳೆಯ ಕೂದಲು ಇರುವುದಕ್ಕೆ ಹೇಗೆ ಸಾಧ್ಯ ಎಂದು ಕೆಲವರು ಪ್ರಶ್ನೆ ಮಾಡಿದ್ದಾರೆ. ಮಹೇಶ್ ಬಾಬು ವಿಗ್ ಹಾಕೋದಿಲ್ಲ, ಆದರೆ ಇದಕ್ಕೆ ಅವರು ಬೇರೆ ತಂತ್ರಜ್ಞಾನ ಬಳಸಿದ್ದಾರೆ. ಮಹೇಶ್ ಬಾಬು ಆಗಾಗ ವಿದೇಶಕ್ಕೆ ಹೋಗಿ ಬರುತ್ತಾರೆ. ಈ ವೇಳೆ ಅವರು ವೈದ್ಯಕೀಯ ಮೊರೆ ಹೋಗುತ್ತಾರೆ. ಮಹೇಶ್ ಬಾಬು Q6 ತಂತ್ರಜ್ಞಾನ ಬಳಕೆ ಮಾಡಿ ಅವರು ಕೂದಲು ಕಾಣುವಂತೆ ಮಾಡಿಕೊಳ್ಳುತ್ತಾರೆ. ಈ ತಂತ್ರಜ್ಞಾನದಿಂದ ಕೂದಲು ಪ್ಯಾಚ್ಗಳನ್ನು ತಲೆಯ ಮೇಲೆ ಫಿಕ್ಸ್ ಮಾಡಲಾಗುತ್ತದೆ. ಇದು ನಿಜವಾದ ಕೂದಲಂತೆ ಕಾಣಿಸಿಕೊಳ್ಳುತ್ತದೆ ಅಂತಲೇ ಹೇಳ್ತಾ ಇದ್ದಾರೆ. ಮಹೇಶ್ ಬಾಬು ಅವರ ತಂದೆ ಹಾಗೂ ತಾಯಿ 2022ರಲ್ಲಿ ನಿಧನ ಹೊಂದಿದ್ದರು. ಈ ಸಂದರ್ಭದಲ್ಲಿ ಅವರು ತಲೆ ಬೋಳಿಸಿರಲಿಲ್ಲ. ಅವರು ಸಿನಿಮಾಗಳನ್ನು ಒಪ್ಪಿಕೊಂಡಿರುವುದರಿಂದ ಈ ರೀತಿ ಮಾಡಲಾಗಿದೆ ಎನ್ನಲಾಗುತ್ತದೆ. ಮತ್ತೊಂದು ಕಾರಣ ಎಂದರೆ ಅವರ ಕೂದಲು ಸಂಪೂರ್ಣವಾಗಿ ನೈಜವಾದದ್ದು ಅಲ್ಲ ಎನ್ನುವ ಕಾರಣಕ್ಕೂ ಕೂದಲು ತೆಗೆದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಕಾರಣಗಳನ್ನು ಪಟ್ಟಿ ಮಾಡಿ ಕೆಲವರು ಹೇಳ್ತಿದ್ದಾರೆ ಇವರ ಕೂದಲು ನಿಜ ಅಲ್ಲ ಅಂತ. ಓಕೆ ಗೈಸ್, ಮುಂದೆ ಸಿಗೋಣ. ಲವ್ ಯು ಸೋ ಮಚ್.